ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕುಸುಮ ಕನ್ನಡ ಲಾಗ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಕಲ್ಲು ಎಲ್ರಿಗೂ ಗೊತ್ತೇ ಇರುತ್ತೆ, ಅಂದರೆ ರಾಮ ಸೇತುವೆ ಕಟ್ಟಿದ್ರಲ್ಲ ಆ ಕಲ್ಲಿದು. ನಾನು ಫಸ್ಟ್ ಟೈಮೇ ನೋಡಿದ್ದು. ಆದರೆ ಕಲ್ಲು ಅಷ್ಟೇ, ನಾವು ಎಲ್ಲೂ ನೋಡಿರಲ್ಲ ಆ ರೀತಿ ಇತ್ತು ಆ ಕಲ್ಲು ಸಹ. ಇನ್ನು ನಾವು ಆಗೆಲ್ಲ ಮಕ್ಳಿಗೆ ಹೇಳ್ತಾ ಇದ್ದೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಈಗ ಗೊತ್ತಾಯಿತು. ಮುಟ್ಟಿ ಎಲ್ಲ ನೋಡ್ತಾ ಇದ್ರು ಮಕ್ಕಳು ಸಹ. ನೀರಲ್ಲಿ ಮೇಲೆ ತೇಲ್ತಾ ಇತ್ತು. ಅಂದರೆ ಆಗೇನಾದರೂ ರಾಮನ ಕತೆ ಹೇಳಿದಾಗ ಇಲ್ಲಿ ದೇವಸ್ಥಾನ ಅಂದರೆ ತುಂಬ ದೇವಸ್ಥಾನ ಇತ್ತು, ಎಲ್ಲ ದೇವರುಗಳು ಅಷ್ಟೇ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಇಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ರಾಮನ ಸೇತುವೆ ಕಲ್ಲಿದೆ ಅಂತೇಳಿ. ಇಲ್ಲಿ ಅದನ್ನೆಲ್ಲ ನೋಡಿಕೊಂಡು ನಾವು, ಅಂದರೆ ಸಂಜೆ ಮೇಲೆ ಬಂದು ಕರಗ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಅಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು, ಮತ್ತು ಆ ಕಡೆ ಎಲ್ಲ ಬೇರೆ ಪ್ಲೇಸಸ್ ಎಲ್ಲ ಇದೆ. ಹಾಗಾಗಿ ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಕೂತಿದ್ವಿ. ಹೇಳಿದ್ನಲ್ಲ 7:30 ಮೇಲೆ ಕರಗ ಸ್ಟಾರ್ಟ್ ಆಗಿದ್ದು. ಇಲ್ಲಿ ಬಂದು ಎಲ್ಲರನ್ನೂ ಪರಿಚಯ ಮಾಡ್ತಾಯಿದ್ದೀನಿ. ನಾವು ತಿಂತಾಯಿರೋ ಹಣ್ಣು ಬಂದು ಚಕೋತಿ ಹಣ್ಣು. ಈ ಹಣ್ಣು ಬಂದು ಕ್ಯಾನ್ಸರ್ಗೆಲ್ಲ ತುಂಬಾ ಒಳ್ಳೆಯದು. ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ ಚಕೋತಿ ಹಣ್ಣು ಸಹ. ತೋರಿಸ್ತೀನಿ. ಆ ಕಡೆ ಕೂತಿರೋರು ಬಂದು ನಮ್ಮ ಅಜ್ಜಿ, ಅಂದರೆ ಅಮ್ಮ ಅವರಮ್ಮ, ಕೆಳಗಡೆ ಚಿಕ್ಕಮ್ಮ, ಅಮ್ಮ, ಮತ್ತು ಈ ಕಡೆ ಪಕ್ಕದಲ್ಲಿ ಕೂತಿರೋದು ಬಂದು ನನ್ನ ತಂಗಿ, ಚಿಕ್ಕಮ್ಮನ ಮಗಳು. ಎಲ್ಲರೂ ಬಂದಿದ್ವಲ್ಲ, ಹಾಗಾಗಿ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ರು. ನಾನು ಬೇಳೆ ಒಬ್ಬಟ್ಟು ಬೇಡ, ಕಾಯಿ ಒಬ್ಬಟ್ಟು ಮಾಡಿ ಅಂತ ಹೇಳಿದೆ. ಹಾಗಾಗಿ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಆ ಕಡೆ ಬಿಸಿಲಿದೆಯಲ್ಲ, ಹಾಗಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಫೇಸ್ ಎಲ್ಲ. ಇಲ್ಲಿ ಬಂದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರೋದು ಬಂದು ವೀಳ್ಯದೆಲೆ, ಅಂದರೆ ಇದು ಬಂದು ಬೀಡ ಎಲೆ. ತುಂಬ ಎಲೆ ದೊಡ್ಡ ದೊಡ್ಡದಾಗಿದೆ, ಎಷ್ಟು ಅಗಲ ಇದೆ ನೋಡಿ ಎಲೆ. ಕಲಶಕ್ಕೆ 3 ಎಲೆ ಇಟ್ಟರೆ ಸಾಕಾಗುತ್ತೆ. ಮತ್ತು ಈ ಎಲೆ ಬೇಗ ಸಹ ಒಣಗೋಗೋದಿಲ್ಲ. ನಾವು ನಾರ್ಮಲಾಗಿ ಇರ್ತೀವಲ್ವ ನಾಟಿ ಎಲೆ, ಅದು 3 ದಿನಕ್ಕೆಲ್ಲ, ಈಗ ಬಿಸಿಲಲ್ವ ಹಾಗಾಗಿ ಒಣಗೋಗುತ್ತೆ. ಈ ಎಲೆ ಒಂದು 4-5 ದಿನ ಆದರೂ ಇರುತ್ತೆ. ಚೆನ್ನಾಗಿದೆಯಲ್ವ ಎಲೆ ಗಿಡ. ಬಿಡುತ್ತೆ. ಆಮೇಲೆ ಇದನ್ನು ಒಣಗಿಸಿದ್ಮೇಲೆ ನಮಗೆ ಸೋಂಪು ಥರ ಇನ್ನೂ ಡಾರ್ಕ್ ಆಗಿ ಬರುತ್ತೆ ಕಲರ್. ಡ್ರೈ ಮಾಡಬೇಕು. ಇಲ್ಲಿದೆ ನಾಟಿ ಎಲೆ. ಇದು ದೊಡ್ಡಪತ್ರೆ ಗಿಡ ಎಲ್ರಿಗೂ ಗೊತ್ತೇ ಇರುತ್ತೆ, ಯಾಕಂದರೆ ಈಗ ಮನೆಗಳ ಹತ್ರ ತುಂಬ ಸಾಮಾನ್ಯವಾಗಿ ಹಾಕಿ ಇರ್ತಾರೆ. ಕೆಮ್ಮಿಗೂ ಸಹ ಒಳ್ಳೆಯದಲ್ವ, ನಾವು ಸಹ ತಿನ್ಬೋದು. ಮತ್ತು ಸಣ್ಣ ಮಕ್ಕಳಿಗೆಲ್ಲ ಒಂದೊಂದು ಸ್ಪೂನು, ಅಂದರೆ ಒಂದು ಸ್ವಲ್ಪ ಉಪ್ಪು, ದೊಡ್ಡಪತ್ರೆ ಎಲೆ ರಸ ತೆಗೆದು ಒಂದೊಂದು ಸ್ಪೂನ್ ಹಾಕ್ತಾರೆ ಮಕ್ಕಳಿಗೆ, ಕೆಮ್ಮೆಲ್ಲ ಮೇಲಾಗುತ್ತೆ ಅಂತೇಳಿ. ಮಾಮೂಲಿ ಇದರಲ್ಲಿ ಚಟ್ನಿ ಸಹ ಮಾಡ್ತಾರೆ, ಬೋಂಡ ಸಹ ಮಾಡ್ತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನೊಂದು ಇಲ್ಲೇನೆಂದರೆ ದಾಸವಾಳ ಗಿಡ ಎಲ್ಲ ತುಂಬಾ ಇದ್ದಾವೆ. ಬೇಳೆ ಒಬ್ಬಟ್ಟು ಹಾಗಾಗಿ ನಾವೇ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಕಾಯಿ ಒಬ್ಬಟ್ಟು ಮಾಡಿದರು. ನಾವು ಬಂದಾಗೆಲ್ಲ ಚಿಕ್ಕಮ್ಮ ಕಾಯಿ ಒಬ್ಬಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ. ಗಿಡದ ತುಂಬ ಎಲೆಗಿಂತ ಗಿಡದ ತುಂಬ ಹೂವೇ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ? ಹೌದು. ನಾವೆಷ್ಟೇ ಫಾಟಲ್ಲಿ ಹಾಕಿದ್ರೂ ಗಿಡಗಳು ಭೂಮಿ ಮೇಲೆ ಬಂದಂಗೆ ಫಾಟಲ್ಲಿ ಬರಲ್ಲ. ಮತ್ತು ಗಿಡಗಳು, ಹೂವಿನ ಗಿಡಗಳು ಬಂದು ನೆಲದ ಮೇಲೆ ಹಾಕಿದಾಗ ಆ ಗಿಡಗಳು ತುಂಬ ಹೂವೇ ಕಾಣಿಸ್ತಾ ಇರುತ್ತೆ. ಆದರೆ ನಮ್ಮ ಫಾಟಲ್ಲಿ ಹಾಕ್ತೀವಲ್ವ, ಅದಕ್ಕೆ ಸ್ಪೇಸ್ ಇರಲ್ವಲ್ಲ ಬೇರೋಗೋದಕ್ಕೆ, ಹಾಗಾಗಿ ಹೂವು ಅಷ್ಟೊಂದು ಬರಲ್ಲ ಫಾಟಲ್ಲಿ ಹಾಕಿದಾಗ. ಇಲ್ಲಿ ಬಂದು ಸೀತಾಫಲ ಗಿಡಗಳೆಲ್ಲ ತುಂಬಾ ಇದ್ದಾವೆ, ಅಂದರೆ ಮರಗಳು, ದೊಡ್ಡ ದೊಡ್ಡ ಮರಗಳು ಸಹ ಆಗಿದ್ದಾವೆ, ಸೀತಾಫಲ ಮರಗಳು. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ವ, ಆ ಟೈಮಿಗೆ ಬಂದು ಸೀತಾಫಲ ಹಣ್ಣು ಬಿಡುತ್ತೆ. ಈ ಕಡೆ ಬಂದು ಕೋಳಿ ಮರಿಗಳು ಮತ್ತು ಹುಂಜ ಎಲ್ಲ ತುಂಬ ಸಾಕಿದ್ದಾರೆ, ನಾಟಿ ಕೋಳಿಗಳು.
ಇಲ್ಲಿ ಚಪ್ರ ಎಲ್ಲ ಕಟ್ಟಿ ಸೀಮೆ ಬದನೆಕಾಯಿ ಗಿಡ ಹಾಕಿದ್ದಾರೆ. ಇಲ್ಲಾಂದರೆ ಸಪೋಟ ಗಿಡದ ಪಕ್ಕ, ಅಂದರೆ ಸಪೋಟ ಮರ ಆಗಿದೆಯಲ್ಲ ಅದ್ರ ಪಕ್ಕನೇ ಬಿತ್ತನೆ ಹಾಕಿದ್ರು ಸಹ ಹೀರೆಕಾಯಿ ಪಡ್ಲಕಾಯಿ ಗಿಡ ಎಲ್ಲ ಹಾಗೆ ಅರಳ್ಕೊಂಡು ಹೋಗುತ್ತೆ. ಆ ಕಡೆ ಬಂದು ಚಪ್ರ ಹಾಕಿದ್ದಾರೆ, ಇಲ್ಲಿ ಚಪ್ರ ಹಾಕಿಲ್ಲ. ಹಾಗೆ ಸಪೋಟ ಗಿಡ ಮರ ಇದೆಯಲ್ವ, ಸಪೋಟ ಆಗುತ್ತೆ ಅಂಥೇಳಿ ಅದ್ರ ಪಕ್ಕದಲ್ಲೇ ನೆಟ್ಟಿದ್ದಾರೆ. ಅಂದರೆ ಇನ್ನೂ ಕಾಯಿಗಳು ಬಂದಿಲ್ಲ, ಹೂವು ಮತ್ತು ಅಲ್ಲಲ್ಲೊಂದು ಕಾಯಿಗಳಿದ್ದಾವೆ ಸೀಮೆ ಬದನೆಕಾಯಿ. ಹೂವು ಮತ್ತು ಪಿಂಡೆಗಳೆಲ್ಲ ಜಾಸ್ತಿ ಇದ್ದಾವೆ. ನುಗ್ಗೆ ಸೊಪ್ಪಿನ ಮರಗಳು ಸಹ ಇದ್ದಾವೆ. ಇಲ್ಲಿ ಬಂದು ಏನಂದರೆ ಫ್ರೆಶ್ಶಾಗಿ ತರಕಾರಿಗಳೆಲ್ಲ ಸಿಗುತ್ತಲ್ವ, ಹಾಕಿ ಕಿತ್ಕೊಂಡು ಹಾಗೆ ಸಾಂಬಾರು ಮಾಡ್ಬೋದು. ಹಣ್ಣುಗಳು ಅಷ್ಟೇ, ಪಪ್ಪಾಯಿ ಹಣ್ಣಂತೂ ಮರದಲ್ಲೇ ಹಣ್ಣಾಗಿರುತ್ತೆ, ಅಲ್ಲೇ ಕಿತ್ಕೊಂಡು ಅಲ್ಲೇ ತಿನ್ಬೋದು ಪಪ್ಪಾಯಿ ಹಣ್ಣು. ನಾವು ಫ್ರೆಶ್ಶಾಗಿ ತಿಂದಷ್ಟು, ಅಂದರೆ ಕಿತ್ಕೊಂಡು ತಿಂದಷ್ಟು ಟೇಸ್ಟು ಈಗ ಅಂಗಡಿಗಳಲ್ಲಿ ನಾವು ತಗೊತೀವಲ್ವ ಅಷ್ಟೊಂದು ಬರಲ್ಲ. ಯಾಕಂದರೆ ಅಲ್ಲಿ ಹೊಲ್ದಲ್ಲಿ ಕಿತ್ತು ಮತ್ತು ಮಾರ್ಕೆಟ್ಗೆ ಹಾಕಿ ಮಾರ್ಕೆಟಿಂದ ಅಂಗಡಿಗಳು ಬರೋ ಅಷ್ಟರಲ್ಲಿ ಅರ್ಧ ಅದಕ್ಕೆ ಆಯುಷು ಅಲ್ಲೇ ಹೋಗಿರುತ್ತೆ. ತರಕಾರಿಗಳಾಗಿರ್ಬೋದು, ಹಣ್ಣಾಗಿರ್ಬೋದಲ್ವ. ಏನಂದರೆ ಮನೆ ಹತ್ರ ಜಾಗ ಇದ್ದರೆ ಒಂದು ಸ್ವಲ್ಪ ಸೊಪ್ಪುಗಳಾಗಿರ್ಬೋದು, ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಬದನೆಕಾಯಿ ಗಿಡಗಳು, ಟೊಮೊಟೊ ಗಿಡಗಳು, ಹೀರೆಕಾಯಿ ಗಿಡ, ಸೀಮೆ ಬದನೆಕಾಯಿ ಗಿಡ, ಒಂದಷ್ಟು ಜಾಗ ಇದ್ದರೆ ನಮಗೆ ಯಾವುದಾಗುತ್ತೋ ಅಷ್ಟು ಗಿಡಗಳನ್ನಾದರೂ ನಾವು ಹಾಕ್ಕೊಂಡು ಮೇಂಟೈನ್ ಮಾಡ್ಕೋಬೋದು. ಯಾಕಂದರೆ ಈಗೆಲ್ಲ ತುಂಬ ಕೆಮಿಕಲ್ಸು, ಹಣ್ಣಲ್ಲಾಗಿರ್ಬೋದು ತರಕಾರಿಗಳಲ್ಲಾಗಿರ್ಬೋದು, ಎಲ್ಲಿ ನೋಡಿದ್ರು ಕೆಮಿಕಲ್ಸು. ಬಿಸಿನೀರು ಮತ್ತು ಉಪ್ಪಾಕಿ ತೊಳೆದು ಆಮೇಲೆ ಅಡುಗೆ ಮಾಡಬೇಕು. ಆದರೆ ನಾವು ಒಂದೊಂದು ಸಲ ನೆನಪೇ ಬರಲ್ವಲ್ಲ ಬಿಸಿನೀರಲ್ಲಿ ತೊಳೆಯೋದು, ಹಾಗೆ ಒಂದೊಂದು ಸಲ ನೀರಲ್ಲೇ ತೊಳೆದು ಹಾಕ್ಬಿಡ್ತೀವಿ. ಮತ್ತು ಆಗಲೇ ಹಲಸಿನ ಹಣ್ಣು ತೋರಿಸಿದ್ನಲ್ಲ, ಹಲಸಿನ ಹಣ್ಣು ಸೀಸನ್ ಅಲ್ವ ಈಗ. ಹಲಸಿನ ಹಣ್ಣು ಮರದ ತುಂಬ ಅಂದರೆ ಕಾಯಿಗಳಿದ್ದಾವೆ, ಎಷ್ಟಿದ್ದಾವೆ ನೋಡಿ, ಗ್ಯಾಪೇ ಇಲ್ಲ, ಅಷ್ಟೊಂದು ಹಲಸಿನ ಹಣ್ಣು ಇದ್ದಾವೆ. ಆಮೇಲೆ ಒಂದು ದೊಡ್ಡ ಮರ ತೋರಿಸಿದ್ನಲ್ಲ, ಅದು ಬಂದು ಹತ್ತಿ ಮರ. ಅದರಲ್ಲೂ ಅಷ್ಟೇ ಎಲ್ಲ ಪಿಂದೆಗಳು, ಹಣ್ಣೇ ಆಗಿಲ್ಲ. ಯಾಕೋ ಈ ಸಲ ನಾವು ಬರೋ ಟೈಮಿಗೆಲ್ಲ ಪಿಂದೆಗಳೇ ಇದ್ದಾವೆ, ಹಣ್ಣು ಬಂದು ಆಗಿಲ್ಲ. ಇಲ್ಲಾಂದರೆ ಹತ್ತಿ ಮರ ಇದೆ. ಮತ್ತು ಅಂಜೂರ ಮರ ಸಹ ಇದ್ದಾವೆ ಈ ಕಡೆ. ಇನ್ನು ಆ ಕಡೆ ಹೋದರೆ ನಡ್ಕೊಂಡು ಅಂಜೂರ ಮರ ಸಹ ಸಿಗುತ್ತೆ. ಆಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಅಂಜೂರ ಗಿಡ ಅಂಥೇಳಿ, ಅದು ಇಷ್ಟು ಬೆನಿಫಿಟ್ಟು ಅಂತ ಆಗ ಇದ್ದಿದ್ದು ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಹೋಗ್ತಾ ಇದ್ವಿ, ಕಿತ್ಕೊಂಡು ತಿಂತಾಯಿದ್ವಿ. ಅಂಜೂರ ಬಂದು ಮೇಲೆ ಬರಲ್ಲ, ಗಿಡ ಬಂದು ಕೆಳಗಡೆ ಇರುತ್ತೆ, ಬುಡದಲ್ಲಿ ಹಣ್ಣುಗಳು ತುಂಬಾ ಇರುತ್ತೆ. ಅದನ್ನು ಡ್ರೈ ಮಾಡಿ ನಮಗೆ ಅಂಜೂರ ಮಾಡೋದಂತೆ, ಅದು ಸಹ ಗೊತ್ತಿರಲಿಲ್ಲ, ಈ ನಡುವೆ ಗೊತ್ತಾಯಿತು. ಹತ್ತಿ ಹಣ್ಣು ಬಂದು ಕಣ್ಣಿಗೆ ಮತ್ತು ಕಣ್ಣಿನ ರೆಪ್ಪೆಗೆಲ್ಲ ತುಂಬ ಒಳ್ಳೆಯದು ಹತ್ತಿ ಹಣ್ಣು ಬಂದು. ಹಾಗೆಲ್ಲ ಅಂಜೂರದಲ್ಲಿ ಮತ್ತು ಹತ್ತಿ ಹಣ್ಣದಲ್ಲೆಲ್ಲ ಸಣ್ಣದಾಗಿ ಹುಳ ಸಹ ಇರ್ತಾಯಿತ್ತು, ಅದನ್ನು ಹಾಗೆ ತಿಂದ್ಬಿಡ್ತಾಯಿದ್ವಿ ನಾವು. ಇಲ್ಲಿ ಬಂದು ಸಪೋಟ ತೋಟ, ಇದು ಪೂರ್ತಿ ಸಪೋಟ ತೋಟನೇ. ಅಂದರೆ ಮರಗಳೆಲ್ಲ ತುಂಬ ದೊಡ್ಡದಾಗಿ ಆಗಿದ್ದಾವೆ. ಇಲ್ಲಿ ನಾನು ಮತ್ತು ನನ್ನ ತಂಗಿ ಮತ್ತು ಕಾವ್ಯ, ದಿವ್ಯ, ಇನ್ನೊಂದಿಬ್ಬರು ಮಕ್ಕಳು, ಅಂದರೆ ಚಿಕ್ಕಪ್ಪನ ಮಕ್ಕಳು ಇಲ್ಲಿ ತೋಟದಲ್ಲೂ ಸಹ ಇರ್ತಾಯಿದ್ರು. ಅವರು ಎಲ್ಲರೂ ಸೇರಿಕೊಂಡು ಮರದ ಹತ್ರ ಬಂದು ಆಟ ಆಡ್ತಾಯಿದ್ವಿ. ತುಂಬ ಈ ಸಪೋಟ ಮರಕ್ಕೆಲ್ಲ ಹತ್ತುತ್ತಾಯಿದ್ವಿ ನಾವು. ಆಗೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು. ಈಗಿನ ಮಕ್ಕಳಿಗೆ ಅಂತೂ ತುಂಬಾ ಮಿಸ್ ಆಗ್ತಾಯಿದೆ. ಮಾತ್ರ ಬಂತು ಟೊಮೆಟೊ ಕಿತ್ಕೋಬೋದು. ಇಲ್ಲಿ ಬಂದು ನೋಡಿ, ಫಾರಮ್ಮು ಹಾಕಿದ್ದಾರೆ, ನಾಟಿನೂ ಹಾಕಿದ್ದಾರೆ. ಆಗ ನಾವೆಲ್ಲ ತೋಟಗಳಿಗೆ ಹೋದಾಗ ಟೊಮೊಟೊ ಹಣ್ಣೆ ತಿಂತಾಯಿದ್ರು. ಮೆಣಸಿನ್ಕಾಯಿ ಇವಳು ತಿಂತಾಳಂತೆ, ಮೆಣಸಿನ್ಕಾಯಿ ಕೂಡ ಹಾಕಿದ್ದಾರೆ, ಅದು ತಿಂತಾರೆ ಈಗ. ಇಲ್ಲ, ಇದು ಇವಳೇ ತಿಂತಾಳಂತೆ, ನನ್ನ ತಂಗಿ. ತಿನ್ನಮ್ಮ ನೀನು, ತಿಂದು ದಪ್ಪ ಆಗ್ಬಿಟ್ಟಿದ್ದಾಳೆ. ಬೇಕಮ್ಮ. ಬಂದಾಗಿಂದ ಮಕ್ಕಳಂತೂ ಅವರಿಗೆ ಒಂದು ನಿಮಿಷನೂ ಟೈಮೇ ಇಲ್ಲ. ಯಾಕಂದರೆ ತೋಟ ಸುತ್ತೋದು, ಅಲ್ಲಿ ಆಟಾಡೋದು, ಇಲ್ಲಿ ಆಟಾಡೋದು. ಚಿಕ್ಕಪ್ಪ ಅಂತೂ ಮಕ್ಳಿಗೆ ಬೇಜಾರಾಗುತ್ತೆ ಅಂತ ಜೋಗುಳ ಸಹ ಕಟ್ಟಿದ್ರು. ಯಾಕೋ ಈ ಸಲ ಅಂತೂ ಸಪೋಟ ಮರದಲ್ಲಿ ಹಣ್ಣು ಕಡಿಮೆ ಇದ್ದಾವೆ. ಯಾಕಂದರೆ ಮರದ ತುಂಬ ಹಣ್ಣಿರ್ತಾಯಿತ್ತು. ಈ ಸಲ ಬಂದು ಅಷ್ಟೊಂದು ಕಾಯೆಲ್ಲ ಬಿಟ್ಟಿಲ್ವಂತೆ. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ತುಂಬಾ ಹಣ್ಣಿತ್ತು, ಮತ್ತು ತುಂಬ ದೊಡ್ಡದಾಗೂ ಸಹ ಇತ್ತು. ಈ ಸಲ ಇಲ್ಲೂ ಅಷ್ಟೇ, ಮತ್ತು ಪಕ್ಕದ ತೋಟದಲ್ಲೂ ಅಷ್ಟೇ ಸಪೋಟ ಹಣ್ಣು ಜಾಸ್ತಿ ಬಂದಿಲ್ವಂತೆ. ಇನ್ನು ಮಕ್ಕಳು ಸುಮ್ಮನೆ ಇರ್ತಾರೆ, ಅವ್ರ ತಾತ ಜೊತೆ ಹೋಗಿ ಐಸ್ ಕ್ರೀಮ್ ಏನೋ ತಂದಿದ್ರು.
ಹೇಳಿದ್ನಲ್ಲ ಚಕ್ಕೋತಿ ಗಿಡ ಇದು ತುಂಬ ಹಣ್ಣುಗಳಿದ್ದಾವೆ ನೋಡಿ, ಆ ಕಡೆ ಎಲ್ಲ ಇದ್ದಾವೆ ಚಕ್ಕೋತಿ ಗಿಡ ಇದು. ಇದು ಏನಂದರೆ ಕಾಯಿ ಇನ್ನೂ ಒಂದು ಸ್ವಲ್ಪ ಹಣ್ಣಾಗಬೇಕಿದು. ಶೇಡ್ ಆಗುತ್ತಲ್ಲ ಯೆಲ್ಲೋ ಕಲರು, ಆ ಕಲರ್ ಬಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆಗಲೇ ನಾವು ಕಟ್ ಮಾಡಿದ್ದು ಇದೇ ಥರ ಹಣ್ಣು, ಅದು ಇನ್ನೊಂದು ಸ್ವಲ್ಪ ಹಣ್ಣಾದರೆ ಸ್ವೀಟ್ ಇರುತ್ತೆ ತಿನ್ನೋದಕ್ಕೆ. ಇದು ಬಂದು 3 ಸುತ್ತಿನ ಮಲ್ಲಿಗೆ ಅಂತಾರಲ್ಲ ಆ ಗಿಡ, ಮಲ್ಲಿಗೆ ಗಿಡ. ಆ ಕಡೆ ಬಂದು ಗುಲಾಬಿ ಗಿಡ ಹಾಕಿದ್ದಾರೆ. ಇದು ಬಂದು ಪಕ್ಕದ ತೋಟ. ಇದು ಅಷ್ಟೇ ತುಂಬ ದೊಡ್ಡದಾಗಿದೆ, 80 ಎಕರೆ ಇದೆಯಂತೆ ಈ ತೋಟ. ಇಲ್ಲಿ ಬಂದು ಏನಂದರೆ ತುಂಬಾ ಮಾವಿನಕಾಯಿ ಗಿಡಗಳಿದ್ದಾವೆ, ಗಿಡ ಅಂತೀನಿ, ಮರಗಳಿದ್ದಾವೆ, ಮಾವಿನಕಾಯಿ ಮರಗಳು. ಮತ್ತು ಇಲ್ಲೂ ಅಷ್ಟೇ ಸೀತಾಫಲ ಮರ ಮತ್ತು ಸಪೋಟ ಮರಗಳು ಮತ್ತು ತೆಂಗಿನ ಮರ. ಇದು ನೋಡಿ ಪಪ್ಪಾಯ ಗಿಡಗಳು ನೋಡಿ ಎಷ್ಟೊಂದು ಹಣ್ಣಿದ್ದಾವೆ ಅದರೊಳಗಡೆ. ಮತ್ತು ಅಡಿಕೆ ಗಿಡ ಸಹ, ಅಡಿಕೆ ಮರಗಳು ಸಹ ಇದ್ದಾವೆ. ಎಲ್ಲಿ ನೋಡಿದ್ರೂ ತೋಟಗಳಲ್ಲಿ ಆಲ್ಮೋಸ್ಟು ಹಲಸಿನ ಮರ ಇದ್ದೇ ಇರುತ್ತೆ. ಇಲ್ಲಿ ಇನ್ನೊಂದು ಏನಂದರೆ ಕೂತ್ಕೊಳೋದಕ್ಕೆ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆಯಲ್ವ. ಇದು ತುಂಬ ವರ್ಷದಿಂದ ಇದೆ, ನಾನು ಹೇಳಿದ್ನಲ್ಲ. ಹಾಗೆಲ್ಲ ನಮಗೊಂದು 10 ವರ್ಷ 11 ವರ್ಷ ಆ ಟೈಮಲ್ಲೆಲ್ಲ ಬಂದಿಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಈಗಲೂ ಸಹ ಹಾಗೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅನ್ನಿಸ್ತು. ಮತ್ತು ಒಂಥರ ಖುಷಿ ಆಯಿತು ಅಲ್ಲಿ ಯಾರಾದರೂ ತುಂಬ ಜನ ಬಂದಾಗ ಕೂತ್ಕೊಂಡು ಮಾತಾಡೋದಕ್ಕೆ. ಮತ್ತು ನಾವೇನಾದರೂ ಈ ಪಿಕ್ನಿಕ್ ಒನ್ ಟ್ರಿಪ್ ಅಂತಿರಲ್ಲ, ಆ ರೀತಿ ಸಹ ಬರ್ಬೋದು ಇಲ್ಲಿ. ನಾವು ಮನೆಯಿಂದನೇ ಏನಾದರೂ ಅಡುಗೆ ಮಾಡ್ಕೊಬಂದು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಆ ಮಾವಿನಕಾಯಿಗಳು ಅಷ್ಟೇ ತುಂಬಾ ಇದ್ದಾವೆ, ಅಂದರೆ ಇನ್ನೂ ಹಣ್ಣಾಗಿಲ್ಲ. ಇನ್ನೊಂದು 1-2 ತಿಂಗಳಾದರೆ ಮರದಲ್ಲೇ ಹಣ್ಣಾಗಿರುತ್ತೆ. ಹಾಗೆ ಕಿತ್ಕೊಂಡು ಹಾಗೆ ತಿಂತಾಯಿದ್ವಿ ನಾವು ಆ ಟೈಮಲ್ಲಿ. ಎಲ್ಲರೂ ಬಂದಮೇಲೆ ಕೂತ್ಕೊಂಡು ನಾವು ಮಾತಾಡಿದ್ದೀವಲ್ವ, ಹಾಗೆ ಎಲ್ಲರೂ ಕೂತಿದ್ದೀವಿ. ಇಲ್ಲಿ ಬಂದು ಹೇಳಿದ್ನಲ್ಲ ಮಕ್ಕಳಿಗೆ ಬೇಜಾರಾಗುತ್ತೆ ಅಂಥೇಳಿ ಉಯ್ಯಾಲೆ ಸಹ ಕಟ್ಕೊಟ್ಟಿದ್ರು ಚಿಕ್ಕಪ್ಪ. ಆಟ ಆಡ್ತಾಯಿದ್ರು, ಅಂದರೆ ಬೇಜಾರಾಗುತ್ತೆ ಅವ್ರಿಗೂ ಅಂಥೇಳಿ ಕಟ್ಕೊಟ್ಟಿದ್ರು. ಸುಮ್ಮನೆ ಅಂತೂ ಇರಲ್ವಲ್ಲ ನಮ್ಮ ಮಕ್ಕಳು, ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡೋದು, ಆ ಕಡೆಯಿಂದ ಈ ಕಡೆ ಬರೋದು. ಆ ಜೋಗುಳ ಕಟ್ಕೊಟ್ಟಿದ್ರು ನೋಡಿ, ಅದನ್ನು ಸಹ ಕಿತ್ತಿಟ್ಬಿಡ್ತಾರೆ, ಅಷ್ಟೊಂದು ತೀಟೆ ಮಕ್ಕಳು. ಮತ್ತು ಮಾವಿನಕಾಯಿ ತಂದಿದ್ದರು ಮಕ್ಕಳು ಮತ್ತು ಅವ್ರ ತಾತನ ಕರ್ಕೊಂಡೋಗಿ. ಇನ್ನು ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಖಾರ ಹಾಕಿ ಜಜ್ಜಿಬಿಟ್ಟು ಗಟ್ಟಬರ ಆಡೋಣ ಅಂದರು. ಅದನ್ನು ಸಹ ಆಟ ಆಡ್ತಾಯಿದ್ದೀವಿ, ಅಂದರೆ ಅವ್ರ ಜೊತೆ ನಾವು ಕೂತ್ಕೊಂಡು ಗಟ್ಟಬರ ಆಡ್ತಾಯಿದ್ದೀವಿ. ಒಂಥರ ಪಿಕ್ನಿಕ್ ಹೋಗೋ ರೀತಿಯೂ ಇರುತ್ತೆ, ಮತ್ತು ಇಲ್ಲಿ ಬಂದು ಸಂಬಂಧಿಕರ ಜೊತೆ ಇದ್ದಾಗೂ ಇರುತ್ತೆ. ಇನ್ನು ನಾನು ಹೇಳಿದ್ನಲ್ಲ ಆಗಲೇ ಕರಗ ಇತ್ತು ಅಂಥೇಳಿ. ಮತ್ತು ನಾವು ಸಂಜೆ ಮೇಲೆ ಅಂದರೆ ಈವ್ನಿಂಗು ಒಂದು 6:30 ಮೇಲೆ ಹೋಗಿದ್ವಿ, ಎಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ಇಲ್ಲೇ ಪಕ್ಕದಲ್ಲೇ ಹತ್ರ, ಹಾಗಾಗಿ ಅಲ್ಲೇ ಹೋಗ್ತಾಯಿದ್ದೀವಿ ಎಲ್ಲರೂ ಸಹ. ಅಂದರೆ ನಮಗೆ ಗೊತ್ತಿರಲಿಲ್ಲ ಕರಗ ಇದೆ ಅಂಥೇಳಿ, ನಾವು ಸುಮ್ಮನೆ ಹಾಗೆ ರಜೆ ಇತ್ತು ಅಂತ ಬಂದಿದ್ದು. ಇನ್ನು ಕರಗ ಇದೆಯಲ್ವ ನಡೀರಿ ಎಲ್ಲ ಹೋಗೋಣ ಅಂತ ಹೇಳ್ತಾಯಿದ್ರು, ಹಾಗಾಗಿ ಎಲ್ಲರೂ ಸಹ ಹೋಗಿದ್ವಿ. ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.